श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यम् सूरयः तेजोवारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। ಶ್ರೀಗುರುಭ್ಯೋ ನಮಃ. ಪರಮಾತ್ಮನ ಅಪರೋಕ್ಷ ಜ್ಞಾನ ಏರೆ ಬತ್ತಿ ಪುಣ ఆయన ಪ್ರಾರಬ್ಧ ಕರ್ಮವನ್ನು ಮುಗಿತಾ అనಗ ಕಡೇತು ಶರೀರ ఆయన ಮೃತ ಜನ್ಮ ಇದ್ದಿ ಅಂತ అనಗ ಆಯೇ ಆ ಪ್ರಾಣವಾಯುನು ಸುಮ್ನಾನಾಡದ ಮೂಲಕ ಬಿದೇವರು ಬ್ರಹ್ಮನಾಡಿನ ಈಗ ನನ್ನ ಪುದರ್ ಅದಕ್ಕೋಸ್ಕರ ಜಾದಂ ಪಡ್ಬಣಂತ ಅಂಡ ಆಸರಣ ಕುಳ್ಳಂತೂ ತನ್ನ ಪಾದಂತೋ ಪಿರಪದ ಭಾಗ ಪಾಟ್ ಏನ್ ಪಣ್ಪೇರು ಐತ್ ತಮ್ಮ ಗುದನ್ ಒತ್ತೋಳು ಅತನ ಜಾದ ಪಂಡ ಅವಳು ಆ ಮೂಲಾಧಾರ ಉಂಡಿತ್ನ ಉದಾನ ವಾಯು ಅವು ಮಿತ್ತು ಪೋಪುಣು ಚಿತ್ತು ಪೋಣಂತಾಂಡ ಅವು ಮೋಕ್ಷಂ ಪೋಪುಣ ಸಾಧ್ಯತ್ತವು ಆಯ್ತಾರ ಆ ಗಾಳಿನ ಚಿತ್ತಿತ್ನ ಮೂಲಾಧಾರಣಿತ್ನ ವಾಯುನು ಮಿತ್ತು ಕಡಪುರೋಳು ಅಂಚ ಷಟ್ಸು ಉನ್ನಮಯೇತ್ ಅಂತ ಆಜಿ ಚಕ್ರಸ್ಥಾನ ಉಂಟು ಅವಳು ಆ ಪದ್ಮ ಉಂಡು ಅವಳು ಮಿತ್ತು ಕೊಣೋಡು ಅಂತ ಪಿರವ ಶ್ಲೋಕ ಕಂಡೇರು. ಇತ 21ನೇ ಶ್ಲೋಕ. ನಾಭ್ಯಾಂ ಸ್ಥಿತಂ ಹೃದಿ ಅವರೋಪ್ಯ ತಸ್ಮಾತ್ ಉದಾನಗತ್ಯ ಉರಸೀತಂ ನಯೇತ್ ಮುನಿಃ ತತಃ ಅನುಸಂಧಾಯ ಧಿಯಾ ಮನಸ್ವಿ ಸ್ವಕಾಲಮೂಲಂ ಶನಕೈಃ ನಯೇತ. ನಾಭ್ಯಾಂ ಸ್ಥಿತಂ ಹೃದ್ಯವರೋಪ್ಯ ತಸ್ಮಾತ್ ಉದಾನಗತ್ಯೋ ರಸಿತಂ ನಯೇನ್ ಮುನಿಃ ತತೋನುಸಂಧಾಯ ಧಿಯಾ ಮನಸ್ವಿ ಸ್ವಕಾಲಮೂಲಂ ಶನಕೈಃ ನಯೇತ. ಮೂಲಾಧಾರುಂಡಿತ್ನ ಪದ್ಮಂಕು 4 ದಳ ಅಳ್ತುತ್ತು ಮಿತ್ತು ಬತ್ತಂತಾಂಡ ನಾಭಿ ಪ್ರದೇಶ ಉಂಟು ಅವಳು ಆಜಿದಳಂತೂ ಪದ್ಮ ಉಂಟು ಷಡ್ದಳ ಪದ್ಮ ಅಡೆಗೆ ಆ ವಾಯುನು ಕೊಣರಡು ಅಳ್ತುತ್ತು ನಾಭ್ಯಾಂತಂ ಅಳ್ತುತ್ತು ಹೃದಯ ಕೊಣರಡು ಹೃದಯ ಉಂಟು ಕೂಡ ಅಷ್ಟದಳ ಪದ್ಮ ಉಂಟು ಅವಳು ಅಡೆ ಕೊಣರಡು ಅಳ್ತುತ್ತು ಕೂಡ ಆ ಕಂಠಂಕು ತಸ್ಮಾತ್ ಉದಾನಗತ್ಯ ಉರಸಿ ತಮ್ ನಯೇತ್ ಹೃದಯ ಅವರೋಪ್ಯ ಅಳ್ತುತ್ತು ಹೃದಯ ಪ್ರದೇಶ ಅಂತೂ ಅಳ್ತುತ್ತು ಮಿತ್ ಕಂಠಂಗು ಕೊಣರಡು ಆ ಕಂಠಂ ಕೊಣತ್ತಾ ಇವೆ ಕಿಕ್ಕಿದಳೆ ಅಳ್ತುತ್ತು ಅವಳು ಕಂಠಂತೋ ಸಿದ್ಧ ಬಾಗೊಂಡು ದ್ವಾದಶದಳಂತೋ ಪದ್ಮ ಉಂಡು ಅಳ್ತುತ್ತು ತಾಲು ಬಾಯ್ದ ಉಳೆಯಿತು ಆ ನಾಲಗಿದಾಳಿ ಅವಳು ಅಡೆಗೆ ಕೊಣರಡು ಕಿರುನಾಲಿಗೆ ಅಂತ ಮಾಡ್ಕೊಳಮ್ಮ ಅಡೆಗೆ ಕೊಣರಡು ಅವಳು ಆ ದ್ವಿದಳ ಪದ್ಮ ಉಂಡು ಅಡೆಗೆ ನಿಧಾನಂಕು ಕೊಣ ಶನಕಿ ನಯೇತ ನಿಧಾನಂಕು ಆ ವಾಯುನು ಕೊಣರಡು. ನಾಭ್ಯಾಂ ಸಂಹೃತ್ಯವರೋಪ್ಯ ತಸ್ಮಾತ್ ಉದಾನಗತ್ಯೋ ರಸಿತಂ ನಯೇನ್ ಮುನಿಃ ತತೋನುಸಂಧಾಯ ಧಿಯಾ ಮನಸ್ವಿ ಸ್ವಕಾಲಮೂಲಂ ಶನಕೇ ನಯೇತ. ತಸ್ಮಾತ್ ಭ್ರುವೋಃ ಅಂತರಂ ಉನ್ನಯೇತ ನಿರುದ್ಧ ಸಪ್ತಾಶ್ವಪತಃ ಅನಪೇಕ್ಷಃ ಸ್ಥಿತ್ವಾ ಮುಹೂರ್ತಾರ್ಧಂ ಅಕುಂಠ ದೃಷ್ಟಿಃ ನಿರ್ಭಿದ್ಯ ಮೂರ್ಧನ್ ವಿಸೃಜೇತ್ ಪರಂ ಗತಃ. ತಸ್ಮಾತ್ ಭ್ರುವೋರಂತರಮುನ್ನಯೇತ ನಿರುದ್ಧ ಸಪ್ತಾಶ್ವಪತೋನಪೇಕ್ಷಃ ಸ್ಥಿತ್ವಾ ಮುಹೂರ್ತಾರ್ಧಂ ಅಕುಂಠ ದೃಷ್ಟಿಃ ನಿರ್ಭಿದ್ಯ ಮೂರ್ಧನ್ ವಿಸೃಜೇತ್ ಪರಂ ಗತಃ. ತಾಲು ಸ್ಥಾನಂತೂ ದುಂಗುದ ಚಕ್ರ ಭ್ರೂಮಧ್ಯ ಪಣಂದಾಂಡ 2 ಐಬ್ರು ನಳುಡಿಪ್ಪುಣ ಅವಳು ಚತುರ್ದಳ ಪದ್ಮ ಅಡೆ ಕೊಣರಡು ಅವಳು ಕೊಣನ್ನಾಗ ಬೇತಮಾಂತ ಪಿಡೀತಮಾಂತ ಆ ವಿಷಯ ಪದಾರ್ಥ ಜ್ಞಾನ ಪೂರ ಬುಡ್ತು ಬಿಡೋಡು ಅದಕ್ಕೆ ಸಪ್ತಾಶ ನಿರುದ್ಧ ಸಪ್ತಾಶ ಪತಃ 7 ಕುದುರೆನೆ ನಮ್ಮ ನಿಯಮ ನೆಂಪುಡಿಗಾರೆ ಹೂ ಕುದುರೆ ಬಣ್ಣಂತಾಂಡ 7 ಹೂ ಬಣ್ಣದಾಂಡ 2 ಕಣ್ಣು 2 ಕೆಬಿ 2 ಮೂಗುದ ಹೊಟ್ಟೆ 5 ಋತುವಾಗಿಂದ್ರಿಯ ಒಂದು 7 ದ್ವಾರ ಉನ್ನೇನೆ ನಮ್ಮ ನಿಗ್ರಹ ಅಂತೂ ಅವಳು ಮುಹೂರ್ತಾರ್ಧಂ ಅರ್ಧ ಮುಹೂರ್ತ ಕಾಲ ಆ ಭಗವಂತನ ಧ್ಯಾನ ಕೊಡು ಹರಿ ವೈಕುಂಠ ದೃಷ್ಟಿ 5 ಬೆತ್ತು ಆ ತರೆಕ್ ಬರಡು ತರೆ ಟಿಪ್ಪುಣ ಅವಳು ದ್ವಾದಶ ದಳಂದ ಪದ್ಮ ಉಂಡು ಅಡೆಗೆ ವಿಧಾನವಾಯಿ ಕೊಣತ್ ಅವಳು ತಾರೆ ಒಡೆತ್ ಆ ಶರೀರನ ಗುರ್ತು ಬೋಡು ಅಂತ ಪಂಡತ್
ಪರಂಗತಃ ಪರಂ ಮನಸಾಗತಃ ಅಂದರ್ಥ ಪರಮಾತ್ಮನೇ ಧ್ಯಾನ ಅಂತಂತೂ ಅವಳು ಶರೀರಂದು ಪಿದೇಪೋಡು ಅಂತೂ ಒಂದು ಅಪರೋಕ್ಷ ಜ್ಞಾನಿಯಾನಾಯೇ ಆಯೇ ಈ ಚರಮ ದೇಹನ ಗುರುತು ಒಪ್ಪಣ ಕ್ರಮ ತಸ್ಮಾದ್ರೋರಂತರಮುನ್ನಯೇತ ನಿರುದ್ಧ ಸಪ್ತಾಶಪತೋ ನಪೇಕ್ಷಃ ಸ್ಥಿತ್ವಾ ಮುಹೂರ್ತ ದಮಕುಂಠ ದೃಷ್ಟಿ ನಿರ್ಭಿದ್ಯ ಮೂರ್ಧನ್ ಸೃಜೇತ್ ಪರಂ ಗತಃ ಯದಿ ಪ್ರಯಾಸ್ಯತಿ ಅಥ ಪಾರಮೇಷ್ಠ್ಯಂ ವೈಹಾಯಸಾನಾಂ ಉತ ಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ ಸಹೇವ ಗಚ್ಚೇತ್ ಮನಸಾ ಇಂದ್ರಿಯೈಶ್ಚ ಯದಿ ಪ್ರಯಾಸ್ಯತ್ಯಥ ಪಾರಮೇಷ್ಠ್ಯಂ ವೈಹಾಯಸಾನಾಂ ಉತ ಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ ಸಹೇವ ಗಚ್ಚೇತ್ ಮನಸೇಂದ್ರಿಯೈಶ್ಚ ಚರಮದೇಹಂತು ಪಿದೇಪೋನ ಜೀವೆ ಜ್ಞಾನಿಯಾತ್ಮ ಅಪರೋಕ್ಷ ಜ್ಞಾನಿಯಾತ್ಮ ಜೀವೆ ಒಡಪೇಪೆ ಪಣಂತಾಂಡ ಒಂಜೋ ಪಾರಮೇಷ್ಠ್ಯಂ ಪಣಂತಾಂಡ ಕೆಲವರಿಗೆ ಪಾರಮೇಷ್ಠ್ಯ ಬ್ರಹ್ಮದೇವನ ಲೋಕಂ ಕೋಪೇರು ವ್ಯಕ್ತಿ ಕೆಲವರೆ ವೈಹಾಯಸಾನಾಂ ಯದ್ವಿಹಾರಂ ಸಿದ್ಧರಾತ್ಮಗಳು ಏರ್ಮಾಂತಗಳು ದೇವತೆಗಳು ಅಪೂರ್ಣ ಲೋಕಂ ಅವು ಮಹಾಲೋಕ ಜನಲೋಕ ತಪೋಲೋಕ ಅಡಿಗೆ ಅಂತ ಹೋಗ್ತೇವೆ ಅಥವಾ ಅಷ್ಟಾಧಿಪತ್ಯಂ ಅಷ್ಟೈಶ್ವರ್ಯ ಅಣಿಮ ಗರಿಮ ಲಗಿಮ ಇತ್ಯಾದಿ ಅಷ್ಟೈಶ್ವರ್ಯಕ್ಕೂ ಆ ವೈಕುಂಠ ಅಂತೂ ಅಮುಕ್ತ ಸ್ಥಾನ ವೈಕುಂಠ ಎರಡು ಸ್ಥಾನ ಉಂಟು ಒಂಜಿ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಅಮುಕ್ತ ಸ್ಥಾನಕ್ಕೆ போனாಗ ಈ ಲಿಂಗದ ಹಿತ್ತಲ್ಲ ಪೋಡಿ ಅವನ ಮುಕ್ತ ಸ್ಥಾನ போடுந்தா ಲಿಂಗದೇಹ ಅವನ ಕಳೆಯುವಂತೆ ಪೋಡಾಪನು ಈ ದೇಹಂತ ಬಿದೇ போனாಗ ಜ್ಞಾನಿಗಳು ಅಕ್ಕಳು ಈ ಮೂಜಿ ಕಡೆಗೆ ಹೋಗ್ತಾರೆ ಕೆಲವರೆ ಬ್ರಹ್ಮಲೋಕಂಕು ಇನ್ನ ಕೆಲವರೆ ಮಹರ್ಲೋಕ ಜನಲೋಕ ನಿಕ್ಮಾಂತ ಬೆತ್ತ ಕೆಲವರೆ ಆ ಪರಮಾತ್ಮನ ವೈಕುಂಠ ಅಂತೂ ಅಮುಕ್ತ ಸ್ಥಾನಂಕು ಹೋಗ್ತಾರೆ ಅವಳು ಪೋನಾಗ ಸಹೇವ ಗಚ್ಚೆ ಮನಸ ಇಂದ್ರಿಯ ಇಷ್ಟ ಅವಳು ಪೋನಾಗ ಈ ಮನಸ್ ಜಡವಾತ್ಮ ಪ್ರಾಕೃತವಾತ್ಮ ಮನಸ್ಸು ಇಂದ್ರಿಯ ಅಂತಂಡ ಐದು ಒಟ್ಟಿಗೆ ಪೋಪೇರು ಅక్కడ ಜೀವನ್ ಮುಕ್ತಿರಿ ಅನ್ಪುತ್ತಾರೆ ನಾನು ಮುಕ್ತಿ ಪೋತಿಪ್ಪರಿ ಮುಕ್ತಿಗೆ ಪೋನಾಗ ಈ ಜಡವಾತ್ಮ ವಾ ಇಂದ್ರಿಯಂಕುಲ ಪ್ರವೇಶ ಇದ್ದಿ ಈ ರೀತಿ ಆತ ಜ್ಞಾನಗಳು ದೇಹಂತ ಬಿದೇ ಬಂದ ಜ್ಞಾನಗಳು ಈ ಲೋಕಂಗು ಪೋಪೇರು ಯದಿ ಪ್ರಯಾಸ್ಯತ್ಯದ ದ್ವಾರಮೇಷ್ಠ್ಯಂ ವೈಹಾಯಸಾನಾಂ ಉತಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ ಸಹೇವ ಗಚ್ಚೇ ಮನಸೇಂದ್ರಿಯೈಶ್ಚ ಯೋಗೇಶ್ವರಾಣಾಂ ಗತಿಂ ಆಮನಂತೆ ಬಹಿಃ ತ್ರಿಲೋಕ್ಯಾಃ ಪವನಾಂತರಾತ್ಮ ನ ಕರ್ಮಭಿಃ ತಾಂ ಗತಿಂ ಆಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿಭಾಜಾಂ ಯೋಗೇಶ್ವರಾಣಾಂ ಗತಿಮಾಮನಂತೆ ಬಹಿಃ ತ್ರಿಲೋಕ್ಯಾಃ ಪವನಾಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತೆ ವಿದ್ಯಾ ತಪೋ ಯೋಗ ಸಮಾಧಿಭಾಜಾಂ ಕಿಂಚಿತ್ನ ಲೋಕನಮ ಅಂತ ಕೇವಲ ಕರ್ಮ ಅಂತ ಯಾಗ ಯಜ್ಞ ಅಂತ ಪಡೆದ ಪಂಡ ಸಾಧ್ಯ ಐತಿ ಐದು ಜಾಗ ಬೋಡಮನಂತ ಅಂಡ ತತ್ವಜ್ಞಾನಗಳಿಗೆ ಮಾತ್ರ ಸಿಕ್ಕರ ಸಾಧ್ಯ ಯೋಗೇಶ್ವರಾಣಾಂ ಗತಿ ಆಮನಂತಿ ಉನ್ನಮ ಅಂತ ಯೋಗೇಶ್ವರರೇ ಯೋಗ ಉಪಾಯ ಅವು ಓಡುಂಡು ಪಣಂತಾಣ ಈ ಲೋಕ ತ್ರಿಲೋಕ್ಯಾ ಬಹಿ ಭೂಹು ಭುವಃ ಸ್ವಹ ಅಂತ ಮೂಜಿ ಲೋಕ ಐತ ಅಕರ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ ವೈಕುಂಠ ಲೋಕ ಅಂತ ಉನ್ನಮ ಅಂತ ವಿದ್ಯಾ ತಪೋ ಯೋಗ ಸಮಾಧಿ ಭಾಜ ವಿದ್ಯೆ ತಪಸ್ಸು ಯೋಗ ಸಮಾಧಿ ಉನ್ನಮಾಂತ ಇತ್ನಗಳು ಮಾತ್ರ ಅವಿನ ಪಡೆಯಲು ಸಾಧ್ಯ ಅಂಚಿತ್ನ ಲೋಕಂ ಪೋಪೇರೆ ನ ಕರ್ಮ ವಿಹಿತಾಂ ಗತಿ ಮಾಪ್ನುವಂತಿ ಕೇವಲ ಯಾಗ ಯಜ್ಞಾಂತನೇ ಸಾತಿಗೆ ಅಡೆ ಹೋಗಲು ಸಾಧ್ಯತೆ ಯಾಗ ಯಜ್ಞಾಂತ ಅಂಡ ಕೇವಲ ಸ್ವರ್ಗಾದಿ ಪ್ರಾಪ್ತಿ ಮಾತ್ರ ಯೋಗೇಶ್ವರಾಣಾಂ ಗತಿಮಾಮನಂತೆ ಬಹಿಃ ತ್ರಿಲೋಕ್ಯಾ ಪವನಾಂತರಾತ್ಮ ನ ಕರ್ಮ ವಿಸ್ತಾಂ ಗತಿಮಾಪ್ನುವಂತೆ ವಿದ್ಯಾ ತಪೋ ಯೋಗ ಸಮಾಧಿಭಾಜಾಂ ವೈಶ್ವಾನರಂ ಯಾತಿ ವಿಹಾಯಸ ಗತಃ ಸುಷುಮ್ನಯಾ ಬ್ರಹ್ಮಪತೇನಾಶೋಜಿಷಾ ವಿದೂತಕಲ್ಕಃ ಅತ ಹರೇಃ ಉದಸ್ತಾತ್ ಪ್ರಯಾತಿ ಚಕ್ರಂ ನೃಪ ಸಂಶುಮಾರಂ ವೈಶ್ವಾನರಂ ಯಾತಿ ವಿಹಾಯಸ ಗತಃ ಸುಷುಮ್ನಯಾ ಬ್ರಹ್ಮಪತೇನ ಶೋಚಿಷಾ ವಿದೂತಕಲ್ಕೋತ ಹರೇರುದಸ್ತಾತ್ ಪ್ರಯಾತಿ ಚಕ್ರಂ ನೃಪ ಸಂಶುಮಾರಂ ಅಲ್ತುತ್ತು ಅಚ್ಚಿರಾದಿ ಮಾಡ್ಕೊಂಡು ವೈಶ್ವಾನ ಲೋಕಂ ಹೋಗ್ಬೇಕಾರೆ ಬ್ರಹ್ಮ ನಾಡಿತ್ತ ಅವರ ಉತ್ಕ್ರಮಣ ಪೋತಾ ಇತ್ತು ಪಿದೇ ಬತ್ನ ಜೀವೇ ಜೀವನ್ ಮುಕ್ತೆ ಆ ಅರ್ಚಿರಾದಿ ಲೋಕ ಮಾರ್ಗೊಂಡು ಪೋತು ವೈಶ್ವಾನ ಲೋಕಂಗು ಪೋಪೆ ಅವಳು ಅಲ್ತುತ್ತು ಶುಂಶುಮಾರ ಚಕ್ರ ಅವಳು ಇಪ್ಪಣ ಧ್ರುವಲೋಕಂಗು ಪೋಪೆ ವಿದೂತಕಲ್ಕ ಹರೇ ಉದಸ್ತಾತ್ ಹರಿಪಣ್ಣಂತಾಂಡ ಆದಿತ್ಯ ಎಂದರ್ಥ ಸೂರ್ಯತ್ಲ ಮಿತ್ತಿಪ್ಪುಣ ಶುಂಶುಮಾನ ಚಕ್ರ
శింశువారం అంటే భగవంతునికి ఆ రూప అవు శింశువారం సాక్షాత్ ಭಗವಂತೇನೆ ಆ ಅಂಚಿತ್ನ ವೈಶ್ವಾನಲೋಕಂತಲ ಮಿತ್ ಧ್ರುವಲೋಕ ಉಂಟು. ಈ ರೀತಿ ಆತ ಅಂಚಿತ್ನ ವೈಶ್ವಾನಲೋಕಂತ ಧ್ರುವಲೋಕಂಕು ಪೋಪುಣ ಅವಳು ಹರಿಪಣಂತಾಂಡ ಸೂರ್ಯ. ಈ ರೀತಿ ಆತ ಸೂರ್ಯತ್ರ ಮಿತ್ತಿತ್ತನೋ ಆ ಶಿಂಶುಮಾರ ಲೋಕವನ್ನು ಧ್ರುವಲೋಕಂಕು ಪೋಪೆ. ವೈಶ್ವಾನರಂ ಯಾತಿ ವಿಹಾಯ ಸಾಗತಃ ಸುಷುಮ್ನಯ ಬ್ರಹ್ಮಪತೇನ ಶೋಚಿಷಾ ವಿದೂತ ಕಲ್ಪೋಥ ಹರೇರುದಸ್ತಾ ಪ್ರಯಾತಿ ಚಕ್ರಂ ನಿಪತಂ ಶೈಂಶುಮಾರಂ. ಯಹ ಅಂತಃ ಪಚತಿ ಭೂತಾನಾಂ ಯಹ ತಪತಿ ಅಂಡಮಧ್ಯಗಃ ಸಹ ಅಗ್ನಿಃ ವೈಶ್ವಾನರಃ ಮಾರ್ಗಃ ದೇವಾನಾಂ ಪಿತॄಣಾಂ ಮುನೇಃ. ಯೋऽन्तಃ ಪಚತಿ ಭೂತಾನಾಂ ಯಸ್ತಪತ್ಯಂಡಮಧ್ಯಗಃ ಸೋऽಗ್ನಿರ್ವೈಶ್ವಾನರೋ ಮಾರ್ಗೋ ದೇವಾನಾಂ ಪಿತॄಣಾಂ ಮುನೇಃ. ವೈಶ್ವಾನರ ಬಣ್ಣಂತ ಅಂಡ ಮಾತೆಯನ್ನ ಬಂಜೊಳೆಯಿತು ಅಗ್ನಿ ಅವು ಮೂಳೆ ಉಂಡತ ಅವು ಅಡಿಪೋಪಣ ಜಾದೋ ಬಣ್ಣಂತ ಅಂಡ ಐಕ್ ವೈಶ್ವಾನರ ಲೋಕ ಅಂದು ಬೇತೇನೆ ಉಂಟು. ಅವಳು ಯೋಂತ ಪಚತಿ ಭೂತಾನ ಅಂದು ಮಾತೆಯನ್ನ ಬಂಜಿಡ್ಲ ಆ ವೈಶ್ವಾನರೇ ಉಳ್ಳೆ ಅಂಡ ನನೊಂಜಿ ರೂಪುಂಟು ಅವಳು ವೈಶ್ವಾನ ಲೋಕುಂಟ ಉಳ್ಳೆ. ಯಹ ತಪತಿ ಅಂಡ ಮಧ್ಯಗಃ ಆ ಲೋಕಂತೂ ವೈಶ್ವಾನ ಲೋಕಂಗಳು ಅಧಿಪತಿ ಆತ ಅವಳಿಪ್ಪೆ. ಅವಳು ಈ ರೀತಿ ಆತ ಮಿತ್ತದ ಲೋಕಂ ಪೋಪಣಗಳು ಮಾಂತ ಈ ಮಾರ್ಗೊಂಡೆ ಬೋಡು ವೈಶ್ವಾನರ ಲೋಕೊಂಡು ಪೋತೆ ಅವಳು ದೇವಾನ ಪಿತೃಣಾಂ ಆ ಎರಡು ಮಾರ್ಗೊಂಡು ಎರಡು ವರ್ಗ ಅಂತ ಕುಳ್ಳ ಐತ ಮೂಲಕನೇ ಪೋಪಣ. ಯೋಂತ ಪಚತಿ ಭೂತಾನಾಂ ಯಸ್ತಪತ್ಯಂಡ ಮಧ್ಯಗಃ ಸೋಗ್ನಿರ್ವೈಶ್ವಾನರೋ ಮಾರ್ಗೋ ದೇವಾನಾಂ ಪಿತೃಣಾಂ ಮುನೇಃ. ದೇವಯಾನಂ ಪಿಂಗಳಾಭಿಃ ಅಹಾನಿ ಏತಿ ಶತಾಯುಷಾ ರಾತ್ರಿ ಇಡಾಭಿ ಪಿತೃಣಾಂ ವಿಷುವತ್ತಾಂ ಸುಷುಮ್ನಯ. ಈ ರೀತಿ ಆತ ದೇವಯಾನ ಪಿತೃಯಾನ ಬ್ರಹ್ಮಯಾನ ಅಂತ ಮೂಜಿ ಮಾರ್ಗ ಉಂಟು. ಅವಳು ಈ ಬಲಭಾಗೊಂಡಿಪ್ಪುಣ ನಾಡಿ ಪೂರ ಅವು ಪಿಂಗಳ ನಾಡಿ ಅಂತ ಐಟು ಪೋನಗಳು ದೇವಯಾನ ಮಾರ್ಗೊಂಡು ಪೋಪೇರು. ಎಡಭಾಗೊಂಡಿದ್ದ ನಾಡಿಲೆಗ ಅಂತ ಐದು ಇಡ ನಾಡಿನ ಪುದಾರೆ ಐತ ಮೂಲಕ ಪೋನಗಳು ರಾತ್ರಿ ಪಣಂದಾಂಡ ಪಿತೃಯಾನ ಮಾರ್ಗೊಂಡು ಪೋಪೇರು. ನಡುಡಿತ್ನೋ ಆ ನಾಡಿ ಸುಷುಮ್ನ ನಾಡಿ ಆ ಸುಷುಮ್ನ ಐತ ಮೂಲಕ ಪೋನಗಳು ವಿಷುವತ್ತ ಪಣಂತಾಂಡ ಬ್ರಹ್ಮಯಾನ ಐತ ಮೂಲಕ ಅಕ್ಳು ಪೋಪೇರು. ವಿಷುವತ್ತ ಪಣ ವಿಶ್ವಯಾತ್ತ ಬ್ರಹ್ಮಯಾನ ಅಂತ ವಿಶೇಷಣ ಸುಖಂಯತ ಐಟೆ ವಿಶೇಷವಾದ ಸುಖ ಸಿಕ್ಕುಣ ಆ ಮೂಲಕ ಅಕ್ಳು ಪೋಪೇರು. ಅವಳು ಶತಾಯು ಅಂಚ ಮರಣ ಅಂತರ್ಥ. ಶತಾಯುಷ ಮರಣಾಯಿ ಬೆತ್ತು ಉತ್ಕ್ರಮಣಾಯಿ ಬೆತ್ತು ಅಕ್ಕಳು ಈ ರೀತಿ ಆತ ಮೂಜಿಯಾನ ದೇವಯ ಅಕ್ಕಣ ಯೋಗ್ಯತೆಗೆ ಅನುಸಾರವಾದ ಅಕ್ಕಣ ಆ ನಿತ್ತ ಸರಿ ಆತ ಪಿಂಗಲಾನಾಡದ ಮೂಲಕ ಪೋನಗಳು ಮಹಾಲೋಕ ಜನಲೋಕ ತಪೋಲೋಕೊಂಡು ಹೋಗ್ಬೇರೆ. ಬ್ರಹ್ಮನಾಡದ ಮೂಲಕ ಪೋನಗಳು ದೇವಯಾನ ಮಾರ್ಗ ಅವಳು ಅಕ್ಕಳು ಸತ್ಯಲೋಕಂ ಹೋಗ್ಬೇರೆ. ಅಕ್ಕಳು ಐತ್ವೆತ್ತು ವೈಕುಂಠ ಲೋಕನ ಸಿಪ್ಪನು ಎಡಭಾಗೊಂಡಿತ್ನ ನಾಡು ಪೋನಗಳು ಅಕ್ಕಳು ಯಾಗಾದಿದ ಫಲವಾತ್ನು ಸ್ವರ್ಗಲೋಕಂ ಪೋಪೇರೆ. ಈ ರೀತಿ ಆತ ಮೂಜಿ ಯಾನ ಮೂಜಿ ಮಾರ್ಗ ಉಂಟು. ದೇವಯಾನಂ ಪಿಂಗಳಾಭಿಃ ಅಹಾನ್ಯೇತಿ ಶತಾಯುಷಾ ರಾತ್ರಿ ಇಡಾಭಿ ಪಿತೃಣಾಂ ವಿಷುವತ್ತಾಂ ಸುಷುಮ್ನಯಾಂ. ದೇವತೆಗಳಿಗೆ ಅಹಸ್ ಅಂತ ಪುದಾರ ಉಂಟು, ಪಿತೃಗಳಿಗೆ ರಾತ್ರಿ ಅಂತ ಪುದಾರ ಉಂಟು. ಈ ರೀತಿ ಆತ ಅಕ್ಕಳು ಜಾನ ಅಕ್ಕಣ ಗತಿ ಪಣ್ಪುಣ ಆಪಣು. ತದ್ವಿಶ್ವನಾಭಿಂ ತು ಅಭಿಪದ್ಯ ವಿಷ್ಣೋ ಅಣೀಯಸ ವಿರಜೇನ ಆತ್ಮನ ಏಕಂ ನಮಸ್ಕೃತಂ ಬ್ರಹ್ಮವಿದಾ ಉಪೈತಿ ಕಲ್ಪಾಯುಷಃ ವಿಬುಧಾಃ ಯದ್ರಮಂತೆ. ತದ್ವಿಶ್ವನಾಭಿಂ ತ್ವಭಿಪದ್ಯ ವಿಷ್ಣೋರಣೀಯಸ ವಿರಜೇನಾತ್ಮನೈಕಂ ನಮಸ್ಕೃತಂ ಬ್ರಹ್ಮವಿದಾಮುಪೈತಿ ಕಲ್ಪಾಯುಷೋ ವಿಬುಧ ಯದ್ರಮಂತೆ. ಈ ಶಿಂಶುಮಾರ ಚಕ್ರ ಶಿಂಶುಮಾರ ಬಣ್ಣ ಸಾಕ್ಷಾತ್ ಭಗವಂತೆ. ಆ ಭಗವಂತೆ ಆ ವಿಶ್ವನಾಭಿ ಪಣಂತಾಂಡ ಜಗತ್ತಿಗೆ ಆಧಾರವಾತ್ ಇತ್ನಾಯೇ ಅವೇ ಭಗವಂತೆ ವಿಷ್ಣು ಅಣೀಯಸ ವಿರಜೇನ ಏಕಂ ನಮಸ್ಕೃತಂ ಬ್ರಹ್ಮವಿದ ಬ್ರಹ್ಮಜನಮ ಅಂತ ಆ ಭಗವಂತನ ಈ ರೂಪಂಗು ನಮಸ್ಕಾರಂ ಪೇರೆ. ಅಕುಳು ವಿರಜೇನ ಆತ್ಮನ ಏಕಂ ಅಕುಳಿಗೆ ಜ್ಞಾನನಿಗೆ ಯಾರ ದೋಷ ಪುರಿ ಅಕುಳು ಲಿಂಗದೇಹಂತ ಒಟ್ಟು ಲಿಂಗದೇಹಂತು ಅಕುಳು ಆ ಕಲ್ಪಾಯುಷಃ ಯದ್ ವಿಬುಧ ರಮಂತೆ ಕಲ್ಪ ಪರ್ಯಂತ ಏರಮಂತ ಆಯುಷ್ಯುಂಡ ಅನ್ಯ ದೇವತೆಗಳು ವಿಹಾರಂ ಪುಣ ಆ ಲೋಕಂಕು ಜ್ಞಾನಿಗಳು ಅಣೀಯಸ
ಸೂಕ್ಷ್ಮ ರೂಪವಾತ್ಮ ಲಿಂಗದೆಯಂತಟ್ಟು ಕಪುಳು ಅಡೆ ಬದು ಸೇರ್ವೇರು. ತದ್ವಿಶ್ವನಾಭಿಂ ತ್ವವಿವದ್ಯ ವಿಷ್ಣು ಅಣೀಯಸ ವಿರಜೇನಾತ್ಮನೈಕಂ ನಮಸ್ಕೃತಂ ಬ್ರಹ್ಮವಿದಾಮುಪೈತಿ ಕಲ್ಪಾಯುಷೋ ಯದ್ವಿಬುಧಾರಮಂತೆ. ವಿಶ್ವನಾಭಿವನ್ ಅಂತ ಅಂಡ ಜಗತ್ತಿಗೆ ಆಧಾರವಾತ್ಮ ಭಗವಂತೆ ಅಂತ ಅರ್ಥ. ಅಥೋ ಅನಂತಸ್ಯ ಮುಖಾನಲೇನ ದಂದಕ್ಯಮಾನಂ ಸಹ ನಿರೀಕ್ಷ ವಿಶ್ವಂ ನಿರ್ಯಾತಿ ಸಿದ್ದೇಶ್ವರ ದುಷ್ಟದಿಷ್ಣ್ಯಂ ಯದ್ವೈ ಪರಾರ್ಧ್ಯಂ ತದು ಪಾರಮೇಷ್ಠ್ಯಂ. ಅಥೋ ಅನಂತಸ್ಯ ಮುಖಾನಲೇನ ದಂದಕ್ಯಮಾನಂ ಸ ನಿರೀಕ್ಷ ವಿಶ್ವಂ ನಿರ್ಯಾತಿ ಸಿದ್ದೇಶ್ವರ ದುಷ್ಟದಿಷ್ಣ್ಯಂ ಯದ್ವೈ ಪರಾರ್ಧ್ಯಂ ತದು ಪಾರಮೇಷ್ಠ್ಯಂ. ஆலோகங்கு போனோம் பிரம்மஜானிடமா ಅಂತ ஏற்பாடு ಈ ಬ್ರಹ್ಮಕಲ್ಪ ಪ್ರಳಯಾಪಣ ಅತನದ ಪ್ರಳಯ ಕಾಲ ಜಾತಾಪಣ ಅಂಡ ಸಂಕರ್ಷಣ ಮುಖ ಅನಂತಸ್ಯ ಮುಖಾನಲೇನ ಅನಂತ ಶೇಷಾಂತರ್ಯಾಮಿ ಆತ್ಮ ಸಂಕರ್ಷಣ ಪರಮಾತ್ಮನ ಬಾಯಿತ್ತು ಪ್ರಳಯಾಗ್ನಿ ಬರ್ಪುಣು. ಆ ಪ್ರಳಯಾಗ್ನಿ ಮಾಂತ లోకంల అవు పొత్తోందిప్పును ఆత్మభూతాన్ని సూతు అవి పొత్తోను సూతు ముగ్గు జాతం జ్ఞాన జాతం పెరపడంత అండ అప్పుడు ఆత్నాడు మహర్లోకండు ಮಾಡಿರ್ತೇರೆ ಅಂಡ మహర్లోకల ఆ అగ్నికి ఆహుతి ఆపును. ఆ సందర్భమన్నాక కూడా అప్పుడు ఆ వ్యక్తుల సత్యలోకం పోపేరు. పరార్థ్యం ಪಣಂತಾಂಡ ಕೂಡ ಅಕಳಿಗೆ ಭೋಗಂಪೆರ ಉಂಡ ಅನ್ನೆತ್ತಾವರ ಅಕುಳು ಪರಾರ್ಧ ಕಾಲ ಪರ ಪಣಂತಾಂಡ ಬ್ರಹ್ಮದೇವನ ಆಯುಷ ಎರಡು ಅರ್ಥ ಸೇರಣ ಒಂಜಿ ಆಪುಣು. ಆ ಆತ್ಮುಟ ಅರ್ಥಾತ್ ಈ ದೇಹಂತು ಬಿದೇ ಪೋನ ಜೀವರಿಗೆ ತಕ್ಷಣ ಮೋಕ್ಷ ಆಪುರಿ ಅಕಳು ಬ್ರಹ್ಮಲೋಕಂ ಪೋತು ಬ್ರಹ್ಮದೇವನ ಆಯುಷ್ಯಮ ಅಂತ ಮುಗಿತಾವಿತ್ತು. ಬ್ರಹ್ಮದೇವನ ಒಟ್ಟಿಗೂ ಲಿಂಗದೇಹಂ ಅಂತ ಕಳೆವಂತು ಮೋಕ್ಷಂಗು ಪೋಪೇರು. ಈ ರೀತಿ ಆತ ಅಕಳು ಅಡೆಮುಟ ಸತ್ಯಲೋಕುಂಡಿಪ್ಪೇರು. ಅಥೋ ಅನಂತಸ್ಯ ಮುಖಾನಲೇನ ದಂದಕ್ಯಮಾನಂ ಸ ನಿರೀಕ್ಷ ವಿಶ್ವಂ ನಿರ್ಯಾತ್ ಸಿದ್ದೇಶ್ವರದುಷ್ಟದಿಷ್ಣ್ಯಂ ಯದ್ವೈ ಪರಾರ್ಥ್ಯಂ ತದು ಪಾರಮೇಷ್ಠ್ಯಂ. ಶ್ರೀಕೃಷ್ಣಾರ್ಪಣಮಸ್ತು.